ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಪಿಕ್ಚರ್ ಹೆಂಗಿತ್ತು? ಸೊ ಮೂವಿ ಚೆನ್ನಾಗೇ ಇತ್ತು ಓವರ್ ಆಲ್ ಎಕ್ಸ್ಪೆಕ್ಟೇಷನ್ಸ್ಗಿಂತ. ಸ್ವಲ್ಪ ಅಲ್ಲಿ ಇಲ್ಲಿ ಲ್ಯಾಗಿ ಅನಿಸುತ್ತೆ, ಯಾಕೆ ಅಂದರೆ ಅದು ಅಲ್ವಾ 2 hours 30 minutes ಪ್ಲಸ್ ಮೂವಿ ಇದೆ, ಹಾಗಾಗಿ ಸ್ವಲ್ಪ ಲ್ಯಾಗಿನೆಸ್ ಇದೆ, ಸುಳ್ಳು ಹೇಳ್ಬಾರ್ದು. ಯಾಕೆಂದರೆ ದಿಸ್ ಮೂವಿ ಈಸ್ ನಾಟ್ ಪರ್ಟಿಕ್ಯುಲರ್ ಭೀಮಾ ಒಬ್ಬನ ಬಗ್ಗೆ ಅಲ್ವೇ ಅಲ್ಲ, ನಾನು ಸುಳ್ಳು ಹೇಳ್ಬಾರ್ದು. ಮೂವಿ ನೋಡ್ತಾ ಇರ್ಬೇಕಾದ್ರೆ ಭೀಮಾ ಒಬ್ಬನ ಬಗ್ಗೆ ಮಾಡೇ ಇಲ್ಲ ಪಿಕ್ಚರ್ನ. ಭೀಮಾ ಈಸ್ ಒನ್ ಆಫ್ ಮೆನಿ ಕ್ಯಾರೆಕ್ಟರ್ಸ್, ಅರ್ಥ ಆಯ್ತಾ? ಇದು ಅವನ ಮೇಲೆ ಇರ್ಬೋದು ಪಿಕ್ಚರ್ ಹೆಸರು, ಬಟ್ ಆ್ಯಕ್ಚುಲಿ ಪಿಕ್ಚರ್ ಒಳಗಡೆ ಹೆಂಗೆ ಅಂದರೆ ಭೀಮಾ ಒನ್ ಆಫ್ ದ ಕ್ಯಾರೆಕ್ಟರ್ಸ್. ಎಷ್ಟೊಂದು ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಐತೆ, ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಒಂದು ವರ್ಲ್ಡ್ ಬಿಲ್ಡಿಂಗ್ ನಡೆಯುತ್ತೆ. ಅಂದರೆ ಈ ವರ್ಲ್ಡಲ್ಲಿ ಈ ಥರ ಕ್ಯಾರೆಕ್ಟರ್ಗಳು ಎಕ್ಸಿಸ್ಟ್ ಮಾಡ್ತವ್ರೆ, ಆ ಕ್ಯಾರೆಕ್ಟರ್ಗಳಲ್ಲಿ ಅವ್ರವ್ರು ಏನೇನು ಮಾಡ್ತವ್ರೆ, ಅವ್ರವ್ರದ್ದು ಏನೇನು ಇದಿದೆ, ಯಾವ್ಯಾವ ಕ್ಯಾರೆಕ್ಟರ್ಗಳು ಏನೇನು ಮಾಡ್ತವ್ರೆ, ಏನಕ್ಕೆ ಇನ್ಫ್ಲುಯೆನ್ಸ್ ಆಯ್ತಾರೆ, ಏನೇನು ಮಾಡ್ತಾರೆ ಅನ್ನೋದು ಪೂರ್ತಿ ಸ್ಟೋರಿ ನಡೆಯುತ್ತೆ. ಪ್ಲಸ್ ಒಬ್ರಿಗೊಬ್ರು ಹೆಂಗ್ ಕನೆಕ್ಷನ್ ಇರುತ್ತೆ, ಆ ಕನೆಕ್ಷನ್ ಕೂಡ ಬಿಲ್ಡ್ ಆಗಿರುತ್ತೆ ಆ ವರ್ಡ್ ಪೂರ್ತಿ. ಅದ್ರೊಳಗಡೆ ಭೀಮಾ ಕೂಡ ಒಬ್ಬ, ಅವನ ಲೈಫಲ್ಲೂ ಬೇಜಾನ್ ಕ್ಯಾರೆಕ್ಟರ್ಗಳು ಇರ್ತಾರೆ, ಅವ್ರ ಹೆಂಗೆ ಅವನ ಲೈಫಲ್ಲಿ ಇನ್ಫ್ಲುಯೆನ್ಸ್ ಆಗಿ ಅವನು ಏನೇನು ಮಾಡ್ತಾನೆ ಅನ್ನೋದು ಒಂಥರ ಸ್ಟೋರಿ. ಇದು ಆ ಥರ ಬೇಸ್ ಸ್ಟೋರಿ. ಇದು ಸ್ಟೋರಿ ಹೆಂಗಿತ್ತು? ಸ್ಟೋರಿ ಚೆನ್ನಾಗೇ ಇತ್ತು, ಅದೇ ಮಧ್ಯದಲ್ಲಿ ಸ್ವಲ್ಪ ಲ್ಯಾಗಿನೆಸ್ ಇದೆ. ಬೋರ್ ಅನ್ನೋದಿಲ್ಲ, ಬಟ್ ಲ್ಯಾಗಿನೆಸ್ ಇದೆ, ವಿಚ್ ವಾಸ್ ಅನ್ನೆಸೆಸರಿ. ಟ್ರಿಮ್ ಔಟ್ ಮಾಡ್ಬೋದಿತ್ತು ಅವರು, ಪರವಾಗಿಲ್ಲ. ಅವ್ರು ಅಫ್ಕೋರ್ಸ್ ಸ್ಟೋರಿ ಸ್ವಲ್ಪ ಏನಪ್ಪ ಅದು ಎಲ್ಲರ ಎಮೋಷನ್ಸು ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಸ್ಲೋ ಆಗಿ ಮಾಡೋರೆ ಅನ್ಸುತ್ತೆ ಪಿಕ್ಚರ್ನ. ಅದು ಐ ಅಂಡರ್ಸ್ಟ್ಯಾಂಡ್, ಒಬ್ಬೊಬ್ರು ಡೈರೆಕ್ಟರ್ಗೆ ಇಷ್ಟ ಆಗುತ್ತೆ ಆ ಥರ ಕಾನ್ಸೆಪ್ಟ್ ಮೂವೀಸ್. ಏನಂದರೆ ಎಮೋಷನ್ಸ್ ತೋರಿಸ್ಬೇಕಲ್ಲ, ಅದಕ್ಕಾಗಿ ಏನಪ್ಪ ಅದು ಈ ಕ್ಯಾರೆಕ್ಟರ್ದು ಆ ಕ್ಯಾರೆಕ್ಟರ್ದು ಎಲ್ಲರದ್ದು ಎಮೋಷನ್ ತೋರಿಸ್ಬೇಕಲ್ಲ, ಸ್ವಲ್ಪ ಸ್ಲೋ ಆಗ್ಬೋದು. ಅದರಿಂದ ಒಂದು ಸ್ವಲ್ಪ ಲ್ಯಾಗಿನೆಸ್ ಕಾಣಿಸುತ್ತೆ. ಬೋರ್ ಅನ್ನೋದಿಲ್ಲ, ಬಟ್ ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಕಾಮಿಡಿ ಅಂತ ಹೇಳೋದಾದ್ರೆ ಕಾಮಿಡಿ ಅಷ್ಟೊಂದೇನಿಲ್ಲ, ಸ್ವಲ್ಪನೇ ಇರೋದು. ಇನ್ನೊಂದೇನು ಗೊತ್ತಾ, ಈ ಮೂವಿ A ಸರ್ಟಿಫೈಡ್ ಮೂವಿ. ನಾನು ಆ ಟಿಕೆಟ್ ಬುಕ್ ಮಾಡ್ಬೇಕಾದ್ರೆ ಗೊತ್ತಾಗಿದ್ದು ಇದು A ಸರ್ಟಿಫೈಡ್ ಮೂವಿ ಅಂತ. ಇದು ಇವರೆಲ್ಲೂ ಮಾರ್ಕೆಟಿಂಗ್ ಎಲ್ಲೂ ಹೇಳ್ಕೊಂಡೆ A ಸರ್ಟಿಫೈಡ್ ಮೂವಿ ಅಂತ. ಬಟ್ ವಿಜಯ್ ಅವರು ಇಂಟರ್ವ್ಯೂ ಫ್ಯಾಮಿಲಿ ನೋಡಬೇಕು, ಪೇರೆಂಟ್ಸ್ಗೂ ತೋರಿಸಿ ಅಂತೆಲ್ಲ ಹೇಳ್ತಾ ಇದಾರೆ. ನಾನು A ಸರ್ಟಿಫೈಡ್ ಅಂದ ತಕ್ಷಣ ಏನು ಹಿಂಗಾಗೋಯ್ತಲ್ಲ ಅಂತ. ಬಟ್ ಕೋಇನ್ಸಿಡೆಂಟ್ಲಿ ಏನು ಅಂದರೆ ಈ ಮೂವಿಲಿ ಆ ಥರದ್ದು ಏನೂ ಇಲ್ವೇ ಇಲ್ಲ. ಪ್ರಾಮಿಸ್ ಆಗಿ ಹೇಳ್ಬೇಕು ಅಂದರೆ ಈ ಮೂವಿಲಿ ಆ ಥರದ್ದು ಏನೂ ಇಲ್ಲ. ಏನಂದರೆ ಒಂದು ಸ್ವಲ್ಪ ಅಲ್ಲ ಇಲ್ಲ ಕೆಟ್ಟ ಮಾತುಗಳು ಯೂಸ್ ಮಾಡಿರ್ಬೋದು, ಅದಕ್ಕೋಸ್ಕರ A ಸರ್ಟಿಫೈಡ್ ಕೊಟ್ಟವ್ರೆ ಅಷ್ಟೇ. ಅದು ಬಿಟ್ಟರೆ ದಿಸ್ ಮೂವಿ ಇಸ್ ಗುಡ್. ಫ್ಯಾಮಿಲಿ ಜೊತೆ ನೋಡ್ಬೋದು. ನಿಮ್ಮ ಪೇರೆಂಟ್ಸ್ಗೆ ಏನಂತಾರೆ ಕೆಲವೊಂದೊಂದು ಕೆಟ್ಟ ಮಾತಿಂದ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಬೋದು. ಇದರಲ್ಲಿ ಏನು ಅಷ್ಟಾಗಿ ಕೆಟ್ಟದಾಗ ಏನೋ ತೋರಿಸೇ ಇಲ್ಲ ಹೇಳ್ಬೇಕು ಅಂದರೆ, ನಿಜವಾಗ್ಲೂ ಹೇಳ್ಬೇಕು ಅಂದರೆ ಇದರಲ್ಲಿ ಯಾವುದು ಇಲ್ಲ ಆ ಥರದ್ದು. ಬಟ್ ಏನಂದರೆ ಡ್ರಗ್ಗು, ಆಲ್ಕೋಹಾಲು, ಸಿಗರೇಟು ಆ್ಯಂಡ್ ಅದೇ ಸ್ವಲ್ಪ ಕೆಟ್ಟ ಮಾತು ಯೂಸ್ ಮಾಡ್ತಾರೆ ಅನ್ನೋದೆಲ್ಲ ಓಕೆ ಅನ್ನೋದಾದ್ರೆ ಜಸ್ಟ್ ಮೂವಿ ಅನ್ನೋ ಮೂವಿ ಥರ ಕನ್ಸಿಡರ್ ಮಾಡಿಬಿಟ್ಟು ಒಂದು ಸೋಷಿಯಲ್ ಮೆಸೇಜ್ ಇರೋ ಕಂಟೆಂಟ್ ಆಗಿರೋದ್ರಿಂದ ಅವ್ರು ಅದ್ರ ಮೇಲೆ ಫೋಕಸ್ ಮಾಡೋದ್ರಿಂದ ಇದನ್ನು ಫ್ಯಾಮಿಲಿ ಓರಿಯೆಂಟೆಡ್ ನೋಡ್ಬೋದು. ನಿಮ್ಮ ಪೇರೆಂಟ್ಸ್ ಏನಾದರೂ ಅಫ್ಕೋರ್ಸ್ ಈಗಿನ ಜನ್ರೇಷನ್ ಅವರು ತಲೆ ಕೆಡಿಸ್ಕೊಳ್ಳೋಲ್ಲ. ನಮ್ಮ ಇಂಡಿಯನ್ ಪೇರೆಂಟ್ಸ್ಗೆ ಇವೆಲ್ಲ ಮಾಡಿದ್ರು ತಲೆ ಕೆಡಿಸ್ಕೊಳ್ಳೋಲ್ಲ. ಬಟ್ ಕಿಸ್ಸಿಂಗ್ ಸೀನ್ ಆ್ಯಂಡ್ ದೋಸ್ ಕೈಂಡ್ ಆಫ್ ಸ್ಟಫ್ ಆ್ಯಡ್ ಮಾಡೋಂಗಿಲ್ಲ ಅಷ್ಟೇ. ಸೊ ಓವರ್ ಆಲ್ ಫ್ಯಾಮಿಲಿ ಜೊತೆ ನೋಡ್ಬೋದು. ಫ್ಯಾಮಿಲಿ ನೀವು ತೋರಿಸಂಗೆ ತೋರಿಸ್ಬೋದು, ಇಲ್ಲಾಂದ್ರೆ ಅವರು ನಿಮ್ಮ ಮಕ್ಳಿಗೆ ತೋರಿಸ್ಬೋದು. ಅವ್ರು ನಿಮ್ಮ ಮಕ್ಳುಗಳಿಗೆ ತೋರಿಸ್ಕೊಂಡ್ರು ತೋರಿಸ್ಕೋಬೋದು. ಅದೇ ಒಂದು ಸ್ವಲ್ಪ ಕೆಟ್ಟ ಮಾತು ನಿಮಗೆ ಬೇಡ ಅಂದರೆ ಇಟ್ಸ್ ಅಪ್ ಟು ಯು. ಒಂಚೂರು ಕೆಟ್ಟ ಮಾತಿದೆ, ಅದು ಬಿಟ್ಟರೆ ಯಾವ ನೆಗೆಟಿವ್ ಪಾಯಿಂಟ್ಸ್ ಇಲ್ವೇ ಇಲ್ಲ ಭೀಮನ್ ಮೇಲೆ ಹೇಳ್ಬೇಕು ಅಂದರೆ. ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಹೆಂಗಿತ್ತು? ಈ ಮೂವಿಲಿ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಚೆನ್ನಾಗಿತ್ತು, ಸುಳ್ಳು ಹೇಳ್ಬಾರ್ದು. ಅಂದರೆ ಅಫ್ಕೋರ್ಸ್ ವಿಜಯ್ ಅವರು ಆ್ಯಸ್ ಭೀಮಾ, ಮಂಜು ಅವ್ರನ್ನ ಡ್ರ್ಯಾಗನ್ ಆಗಿ, ಮತ್ತೆ ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಅವ್ರವ್ರ ರೋಲ್ನ ಚೆನ್ನಾಗೇ ಮಾಡೋರೆ, ಸುಳ್ಳು ಹೇಳ್ಬಾರ್ದು. ಮಂಜು ಅವ್ರದ್ದು ಎಕ್ಸ್ಪೆಷಲಿ ಹೇಳಬೇಕು ಅಂದರೆ ಅವ್ರು ಚೆನ್ನಾಗಿ ಮಾಡೋರೆ. ಫಾರ್ ಎಕ್ಸಾಂಪಲ್ ಈ ಡಿಡ್ ಇಟ್ ವೆರಿ ಗುಡ್. ಕಾಣಿಸುತ್ತೆ ದಟ್ ಹಿ ಟ್ರೈಡ್ ಇಸ್ ಬೆಸ್ಟ್. ಮೂವಿಲಿ ಕಾಣಿಸುತ್ತೆ ಅವ್ರಿಗೆ ಸ್ವಲ್ಪ ಏನಪ್ಪ ಅದು ಸ್ಕ್ರೀನ್ ಟೈಮ್ ಜಾಸ್ತಿ ಇದ್ರೂ ಸ್ವಲ್ಪ ಡೈಲಾಗ್ಸ್ಗಳು ಸ್ವಲ್ಪ ಕಮ್ಮಿನೇ ಇದೆ, ಸುಳ್ಳು ಹೇಳ್ಬಾರ್ದು. ಸೊ ಈವನ್ ವೆನ್ ಡೈಲಾಗ್ಸ್ ಆರ್ ದೇರ್ ಈ ಡಿಡ್ ಇಟ್ ಇಸ್ ಬೆಸ್ಟ್. ಅವ್ರ ಬೆಸ್ಟ್ ಕೊಟ್ಟವ್ರೆ, ಸುಳ್ಳು ಹೇಳ್ಬಾರ್ದು. ಸೊ ಅಫ್ಕೋರ್ಸ್ ವಿಜಯ್ ಅವ್ರದ್ದು ಅವ್ರ ಕ್ಯಾರೆಕ್ಟರ್ ಡೆವಲಪ್ಮೆಂಟು ನೆಕ್ಸ್ಟ್ ಲೆವೆಲ್ ಹೇಳಲೇಬಾರ್ದು. ಗೊತ್ತಲ್ವಾ, ನಾವು ಅವರ ಚಿಕ್ಕ ವಯಸ್ಸಿಂದ ದುನಿಯಾ ಜಂಗ್ಲಿ ಥರದ ಪಿಕ್ಚರ್ ನೋಡ್ಕೊಂಬಂದಿರೋ ನಾವು. ಅವ್ರದ್ದು ಎಂಥ ಆ್ಯಕ್ಟಿಂಗ್, ಅವ್ರ ಲೆವೆಲ್ ನಾವು ಏನು ಮಾತಾಡೋಂಗೆ ಇಲ್ಲ. ಸೊ ಅದ್ರಲ್ಲಿ ಯಾಕೆಂದರೆ ಈ ಕ್ಯಾರೆಕ್ಟರ್ ಭೀಮಾ ಅನ್ನೋ ಕ್ಯಾರೆಕ್ಟ್ರಲ್ಲಿ ಸ್ವಲ್ಪ ಕಾಮಿಡಿ ಟಚ್, ಒಬ್ಬ ಫ್ಯಾಮಿಲಿ ಮ್ಯಾನು, ಒಬ್ಬ ಫ್ರೆಂಡು, ಒಬ್ಬ ಅಣ್ಣ, ಸೊ ತುಂಬ ಲೆವೆಲ್ಸ್ ಐತೆ. ಸೊ ಆ ಲೆವೆಲ್ನ ಅವ್ರು ಪೂರ್ತಿ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗೋರೆ, ಸುಳ್ಳು ಹೇಳ್ಬಾರ್ದು. ಬೇರೆಯವರು ಅವ್ರವ್ರ ಕ್ಯಾರೆಕ್ಟರ್ಗಳನ್ನ ಚೆನ್ನಾಗಿ ಮಾಡೋರೆ. ಅದೊಂದೇ ಒಂದು ಬೇಜಾರು ಅಂದರೆ ಅಚ್ಯುತ್ ಅವ್ರನ್ನ ಸ್ವಲ್ಪ ಬೇಗ ರಿಮೂವ್ ಮಾಡಿಬಿಟ್ರು. ಸ್ಪಾಯ್ಲರ್ಸ್ ಆಗ್ಬಿಡುತ್ತೆ, ಬಟ್ ಹೇಳೋಕೆ ಹೋಗಲ್ಲ. ಸೊ ಅದೊಂದೇ ಬೇಜಾರಾಗಿದೆ, ಇನ್ನೂ ಸ್ವಲ್ಪ ತಿರ್ಬೇಕಿತ್ತು. ರಂಗಣ್ಣ ರಘು ಅವರು ಸ್ವಲ್ಪ ಕಾಮಿಡಿ ಟಚ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಈ ಪಿಕ್ಚರಲ್ಲಿ ಅಂತ.
ಅವ್ರು ಸ್ವಲ್ಪ ಸೀರಿಯಸ್ ಟೋನಲ್ಲಿ ಪಿಕ್ಚರ್ ಮಾಡ್ತಾರೆ. ಅದೊಂದು ಸ್ವಲ್ಪ ಕಾಮಿಡಿ ಟಚ್ ಇದ್ದಿದ್ರೆ ಇನ್ನೊಂಚೂರು ಚೆನ್ನಾಗಿರೋದು. ಈ ಪಿಕ್ಚರ್ ಇನ್ನೊಂದು ಸ್ವಲ್ಪ ಕಾಮಿಡಿ ಬೇಕಾಗಿತ್ತು. ಎಸ್, ಡೆಫಿನೆಟ್ಲಿ ಒಂದು ಸ್ವಲ್ಪ ಕಾಮಿಡಿ ಬೇಕಾಗಿತ್ತು. ಕಾಮಿಡಿ ಅನ್ನೋದು ಸ್ವಲ್ಪ ಕಮ್ಮಿ ಇತ್ತಷ್ಟೇ. ಸೀರಿಯಸ್ ಮೂವಿ ಆಗಿತ್ತು, ತುಂಬಾ ಸೀರಿಯಸ್ ಮೂವಿ ಆಗೋಯ್ತು. ಅದೇ ಮೆಸೇಜ್ ಕಂಟೆಂಟ್ ಬೇಸ್ಡ್ ಮೂವಿ, ಪೂರ್ತಿ ಮೆಸೇಜ್ ಮೇಲೆ ನಡೆಯೋದು ಸರ್, ಸುಳ್ಳೇ ಹೇಳ್ಬಾರ್ದು. ಪೂರ್ತಿ ಪಿಕ್ಚರು ಒಂದು ಮೆಸೇಜ್ ಮೇಲೆ ನಡೆಯೋದು. ಆ ಮೆಸೇಜ್ನ ರೀಚ್ ಆಗೋದೇ ಓವರ್ ಆಲ್ ಮೂವಿ. ಅದು ಹೆಂಗೆ ಟ್ರಾವೆಲ್ ಆಗುತ್ತೆ ಅನ್ನೋದೇ ಒಂದು ಪಿಕ್ಚರು. ಈಗ ಯಾವ ಕಡೆಯಿಂದ ಹೆಂಗ್ ಹೋಗುತ್ತೆ, ಅದು ಹೆಂಗೆ ಸುತ್ಕೊಂಡ್ಬಿಡಿಸ್ ಒಂದು ಇದೊಂಥರ ಒಂದು ಫುಲ್ ಸರ್ಕಲ್ ಅಂತ, ಎಲ್ಲಿಂದ ಸ್ಟಾರ್ಟ್ ಆಗುತ್ತೋ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಬಟ್ ಇಟ್ ಈಸ್ ಅ ಪ್ರೊಸೆಸ್, ಯಾರ್ಯಾರ್ದು ಹೆಂಗೆ ಏನೇನು ನಡೀತು ಅನ್ನೋದು. ಪಿಕ್ಚರ್ ನೋಡಲೇಬೇಕಾ? ಡೆಫಿನೆಟ್ಲಿ ಹೋಗಿ ನೋಡಿ. ಯಾಕೆಂದ್ರೆ ಒಂದು ಇನ್ಸ್ಪಿರೇಷನ್ ಮೂವಿ, ಒಂದು ಜನ ಯಾವ ತರ ಇರ್ತಾರೆ, ಯಾರು ಮೋಸ ಮಾಡ್ತಾರೆ, ಏನ್ ತಗೋಬೇಕು ಏನ್ ತಗೋಬಾರ್ದು, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋದೊಂದು ತಿಳ್ಕೊಳ್ಳೋದಿದ್ರೆ ಹೋಗಿ ನೋಡ್ಬೋದು. ಅದ್ರ ಜೊತೆಗೆ ಒಂದು ಸ್ವಲ್ಪ ಮಸಾಲ, ಅದ್ರ ಜೊತೆಗೆ ಒಂದು ಸ್ವಲ್ಪ ಫ್ಯಾಮಿಲಿ ಡ್ರಾಮಾ, ಅದ್ರ ಜೊತೆಗೆ ಒಂದು ಸ್ವಲ್ಪ ಏನಂತಾರೆ ಎಮೋಷನ್ಸ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಈ ಮೂವಿನ ಹೋಗಿ ನೋಡಿ. ಆವಾಗ ಒಂದು ಎಂಜಾಯ್ಮೆಂಟ್ ಸಿಗುತ್ತೆ. ಸರ್ಟಿಫಿಕೇಶನ್ ಅಂದ್ಕೊಂಡು ಎದುರ್ಕೊಳಕ್ ಹೋಗ್ಬೇಡಿ. ಅದೇ ಒಂದು ಸ್ವಲ್ಪ ಏನಂತ ಹೇಳಿದ್ನಲ್ಲ, ಕೆಟ್ಟ ಮಾತು ಅನ್ನೋದು ಬಿಟ್ರೆ ಇನ್ನೇನು ಇಲ್ಲ. ಅದನ್ನು ಕೂಡ ಎಂಜಾಯ್ ಮಾಡ್ತೀರಾ. ಅಫ್ಕೋರ್ಸ್ ರಾನೆಸ್ ಬೇಕಲ್ವಾ, ಕ್ಯಾರೆಕ್ಟರ್ಗಳು ರಾನೆಸ್ ಬೇಕು. ಅಫ್ಕೋರ್ಸ್ ಯಾರಿಗೆ ಸುಳ್ಳು ಹೇಳ್ತೀರಾ ನೀವು? ರೋಡಲ್ಲಿ ಹೋಗ್ಬೇಕಾದ್ರೆ ಕೆಟ್ಟ ಮಾತು ಯಾರಿಗಾರು ಬೈದಿರ್ತೀರಾ. ಈಗಿನ ಜನ್ರೇಷನ್ ಅವ್ರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಪ್ಲಸ್ ಡಿಪೆಂಡ್ಸ್. ಬಟ್ ಅದನ್ನೇ ನನ್ನ ಮಕ್ಕಳು ಕಲ್ತು ಬಿಡ್ತಾರೆ ಅಂತ ಅನ್ಕೊಳ್ಳೋರಿಗೆ ನಾನು ಅವ್ರು ಅದು ನಿಮ್ಗೆ ಬಿಟ್ಟಿದ್ದು, ನೀವು ನೋಡ್ತೀನಿ ಬಿಡ್ತೀನಿ ಅನ್ನೋದು ನಿಮ್ಗೆ ಬಿಟ್ಟಿದ್ದು. ಬಟ್ ನಿಮಗೆ ಏನಾದ್ರು ಒಂದು ಕಲ್ತ್ಕೋಬೇಕು, ಇದೇನಿದು ತಪ್ಪು ಮಾಡಿರೋದು ಯಾವುದು, ಸರಿಯೇ ಮಾಡಿರೋದು ಯಾವುದು, ಇದನ್ನೆಲ್ಲ ನಮ್ಮ ಮಕ್ಳಿಗೆ ಆಗ್ಬಾರ್ದು ಅನ್ನೋದಾದ್ರೆ ಈ ಪಿಕ್ಚರ್ ನೋಡಿ ಒಂದು ಐಡಿಯಾ ಸಿಗುತ್ತೆ. ಯಾಕೆ ಮಾಡಬೇಕು, ಯಾಕೆ ಮಾಡಬಾರ್ದು, ಏನಿದು ಏನದು. ನಾನು ಏನತ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡೋಕೆ ಮೂವಿ ಸ್ಪಾಯ್ಲರ್ ಆಗ್ಬಿಡುತ್ತೆ. ಮೂವಿ ಸ್ಪಾಯ್ಲರ್ ಮಾಡೋ ಯಾವ ಇಂಟ್ರೆಸ್ಟು ನನಗಿಲ್ಲ. ಮೂವಿ ಬಂದ್ಮೇಲೆ ಬೇಕಾದ್ರೆ ಅದ್ರ ಮೇಲೆ ಎಕ್ಸ್ಪ್ಲನೇಷನ್ ವಿಡಿಯೋ ಮಾಡ್ತೀನಿ. ಅಲ್ಲಿ ಅಲ್ಲಿ ತನಕ ಸ್ವಲ್ಪ ತಡ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ. ಓವರ್ ಆಲ್ ಮೂವಿನ ಹೋಗ್ಬಿಟ್ಟು ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡ್ತೀರಾ. ಆಮೇಲೆ ಅಫ್ಕೋರ್ಸ್ ಒಂದು ಒಳ್ಳೆ ಗುಡ್ ಮೆಸೇಜ್ ಕೂಡ ಇದೆ ಮೂವಿಲಿ. ಆಮೇಲೆ ಅಫ್ಕೋರ್ಸ್ ಈ ಮೂವಿಲಿ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಇದೆ ಲಾಸ್ಟ್ ಎಂಡಿಂಗ್ ಅಲ್ಲಿ. ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ದಟ್. ವಿಜಯ್ ಅವರು ಮಾರ್ಕೆಟಿಂಗ್ ಸ್ಕೀಮ್ ಓಪನ್ ಮಾಡ್ಕೊಂಡ್ಬಿಟ್ಟಾರೆ. ಅವ್ರಿಗೆ ಗೊತ್ತು ಈ ಜನ ಹೆಂಗೆ ಅಟ್ರಾಕ್ಟ್ ಮಾಡಬೇಕು ಅಂತ. ಡೆಫಿನೆಟ್ಲಿ ಅದೊಂದೇ ನಾನು ಕೇಳೋದಂದ್ರೆ ನೆಕ್ಸ್ಟ್ ಟೈಮ್ ಅವ್ರು ನೆಕ್ಸ್ಟ್ ಯಾವ್ದಾರ ಮೂವಿ ಮಾಡಿದಾಗ ಸ್ವಲ್ಪ ಟ್ರಿಮ್ ಔಟ್ ಮಾಡಿ, ಜಾಸ್ತಿ ಲೆಂದಿ ಮಾಡಕ್ ಹೋಗ್ಬೇಡಿ ಅಂತ ಕೇಳ್ಕೊತೀನಿ ಅಷ್ಟೇ, ಇನ್ನೇನು ಕೇಳಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಅಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್. ಜೈ ಕರ್ನಾಟಕ, ಮತ್ತೆ ಬೈ ಬಾಯ್.